ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈಗ ನಾವು ಗಣೇಶನ ಹಬ್ಬ ಅಲ್ವಾ, ಇದು ತುಂಬ ಒಂದು ಗಣೇಶ ಹಬ್ಬ ಆಗಿ ಒಂದು ವಾರದ್ದು ನಾನು ವ್ಲಾಗ್ ಹಾಕ್ತಾ ಇರೋದು. ಗಣೇಶನ ಹಬ್ಬ ನಮ್ಮ ಮನೆ ಹತ್ರನೇ ಕುಂದ್ರಿಸ್ತಾ ಇರೋದು, ನಮ್ಮ ಮನೆ ಮುಂದೆ ಅಂದರೆ ಸ್ವಲ್ಪ ಒಂದು ಮನೆ ಪಕ್ಕ ಆ ಕಡೆ ಬೀದಿಯಲ್ಲಿ ಇಡ್ತಾ ಇದ್ದಾರೆ ಗಣೇಶನ. ಎಲ್ಲರೂ ಹೆಣ್ಮಕ್ಳು ಸೇರಿಕೊಂಡು ಎಲ್ಲ ಈ ಥರ ನೋಡಿ, ಎಲ್ಲ ಗಂಡ್ಮಕ್ಳೆಲ್ಲ ಈ ಥರ ಚಪ್ಪರ ಎಲ್ಲ ಹಾಕ್ಬಿಟ್ಟು ಎಲ್ಲ ಬಟ್ಟೆ ಎಲ್ಲ ಕಟ್ಬಿಟ್ಟು ಎಲ್ಲ ರೆಡಿ ಮಾಡಿದ್ದಾರೆ. ನಾವು ಹೆಣ್ಮಕ್ಳು ನಮ್ಮ ಕೈಲಾದಷ್ಟು ಕೆಲಸ ನಾವು ಮಾಡ್ತಿದ್ದೀವಿ. ಸಾಯಂಕಾಲನೇ ಎಲ್ಲ ಸಗಣಿ ಎಲ್ಲ ಸಾರಿಸ್ಬಿಟ್ಟಿದ್ವಿ. ಅದಕ್ಕೆ ಈಗ ಎಲ್ಲ ಒಣಗಿದೆ ಅಲ್ವಾ, ಈಗ ರಂಗೋಲಿ ಎಲ್ಲ ರೆಡಿ ಮಾಡ್ತಾಯಿದ್ದೀವಿ, ರಂಗೋಲಿ ಹಾಕ್ತಾಯಿದ್ದೀವಿ. ಇದೆಲ್ಲ ಯಾರ್ಯಾರಿಗೆ ಯಾವ್ಯಾವ ರಂಗೋಲಿ ಬರುತ್ತೋ ಆ ರಂಗೋಲಿ ಹಾಕಿದ್ದಾರೆ. ಎಲ್ಲ ಹುಡುಗರು ಹಾಕಿದ್ದಾರೆ ನೋಡಿ. ಇದೆಲ್ಲ ದೊಡ್ಡ ರಂಗೋಲಿ ಎಲ್ಲ ಇನ್ನೊಬ್ಬ ಅಕ್ಕ ಹಾಕ್ತಾಯಿದ್ದಾರೆ, ಈಗ ನೋಡಿಸ್ತೀನಿ. ಇದೆಲ್ಲ ಅವ್ರವ್ರಿಗೆ ತಿಳಿದಂಥ ರಂಗೋಲಿಗಳೆಲ್ಲ ಅವ್ರವರು ಹಾಕಿದ್ದಾರೆ. ಚೆನ್ನಾಗಿರುತ್ತೆ, ಒಬ್ರಿಗೊಬ್ರು ಅಡ್ಜಸ್ಟ್ ಮಾಡಿಕೊಂಡು ಮಾಡೋದೆಲ್ಲ ಚೆನ್ನಾಗಿರುತ್ತೆ. ನೀನು ಮಾಡಬೇಕು ನಾನು ಮಾಡಬೇಕು ಅನ್ನೋದೇನೂ ಇಲ್ಲ, ಎಲ್ಲರೂ ಸೇರಿ ಮಾಡ್ತೀವಿ ಇಲ್ಲಿ. ನೆಕ್ಸ್ಟ್ ವ್ಲಾಗಲ್ಲೆಲ್ಲ ನಿಮ್ಗೆ ಒಳ್ಳೊಳ್ಳೆ ವ್ಲಾಗೆಲ್ಲ ಬರುತ್ತೆ, ನೋಡ್ತಾಯಿರಿ. ಮುಂದಿನ ದಿನ ನೈಟು 10 ಗಂಟೆವರೆಗೂ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಮುಗಿಸಿ ನಾನು ಬಂದು ಮಲ್ಕೊಳ್ಳೋ ಅಷ್ಟೊತ್ತಿಗೆ 11 ಗಂಟೆ ಆಯಿತು. ಬೆಳಗಿನ ಜಾವ 4 ಗಂಟೆಗೆ ಎದ್ಬಿಟ್ಟೆ. ನಾನು ನಿದ್ದೆ ಬೇರೆ ಇಲ್ಲ ನೋಡಿ, ಕಣ್ಣೆಲ್ಲ ಯಾವ ಥರ ಇದೆ. ನಾನು ಎದ್ಬಿಟ್ಟು ಪಪ್ಪು ಮಾಡೋದಕ್ಕೆ, ಹಾಗೆ ನೈಟು ಕಾಳು ನೆನೆಸಿಟ್ಟಿದ್ನಲ್ವ, ಕಾಳು ಸಾರು ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಅದೇನು ಎಡೆಗೆ ಹಾಕಲ್ವಲ್ಲ, ಅದರಿಂದ ಅದೆಲ್ಲ ನಾನೀಗ ಮಾಡ್ಕೊಳ್ತಾ ಇದ್ದೀನಿ. 4 ಗಂಟೆ ಟೈಮಲ್ಲಿ ಹೊರಗಡೆ ಹೋಗೋಕ್ಕಾಗೋದಿಲ್ಲ, ಅದಕ್ಕಿನ್ನ ಕತ್ತಲೆ ಇರುತ್ತೆ ಅಂತ ನಾನೆಲ್ಲ ಒಳಗಡೆ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಈಗಾಗಲೇ 5:15 ಆಗಿದೆ. ನಾನೀಗ ಬಾಗಿಲು ತೆಗೆದು ನೋಡೋಣ ಬೆಳಕಿದೆಯೋ ಹೇಗೆ ಅಂತ ನೋಡಿದೆ. ಬೆಳಕಿತ್ತು. ಲಕ್ಷ್ಮಣ ಹರ್ಷಿತನೂ ಇನ್ನೂ ಮಲ್ಕೊಂಡಿದ್ದಾರೆ. ಅವರು ಮುಂದಿನ ದಿನವೇ ಕರ್ಕೊಂಬಂದಿದ್ದೆ ಹಾಸ್ಟೆಲಿಂದ. ಪೂಜೆ ಸಾಮಾನೆಲ್ಲ ನೈಟೇ ನಾನು ತೊಳೆದು ರೆಡಿ ಮಾಡಿಟ್ಟಿದ್ದೀನಿ. ಈಗ ಏನು ಸ್ನಾನ ಮಾಡ್ಕೊಬಂದು ಹೂವು ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಬೇಕಷ್ಟೆ. ಅಷ್ಟರೊಳಗೆ ನಾನು ಇದೆಲ್ಲ ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಬಿಟ್ರೆ ನಮ್ಮ ಉಳ್ದಿದ್ದ ಕೆಲಸ ಎಲ್ಲ ಮುಗಿಸ್ಕೋಬೋದು ಅಂತ ಈಗ ನಾನು ಪಪ್ಪುಗಾಗಲೇ ಇಟ್ಟಿದ್ದೀನಿ. ಈಗ ಇದು ಕಾಳು ಪಲ್ಯ ಮಾಡೋದಕ್ಕೆ ಮಾತ್ರ, ಕಡಲೆಕಾಳು ಪಲ್ಯ ಮಾಡೋದಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಈಗ ಮುಂಚೆನೇ ಕೆಲಸ ರೆಡಿ ಮಾಡ್ಕೊಂಡು ನಾವು ಬೇಗ ಮಾಡ್ಕೊಬಿಟ್ರೆ ನಮಗೆ ಕೆಲಸನೂ ಬೇಗ ಆಗುತ್ತೆ, ಟೈಮು ಉಳಿಯುತ್ತೆ. ಅದರಿಂದ ರಾತ್ರಿಯೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಈಗ ಬೇಗ ಕೆಲಸವನ್ನು ಮಾಡ್ಕೊಳ್ತಾ ಇದ್ದೀನಿ. ತುಂಬ ಲೇಟಾಗಿ ಹಾಕ್ತಾಯಿದ್ದೀನಿ ಲಾಗು, ಏನೋ ಅಂದ್ಕೋಬೇಡಿ. ನನಗೂ ಒಂದು ಸ್ವಲ್ಪ ಟೈಮ್ ಸಿಗಲಿಲ್ಲ, ಆದ್ದರಿಂದ ನಾನು ಹಾಕೋಕ್ಕೂ ಆಗಲಿಲ್ಲ. ಈಗ ಈ ಲಾಗ್ ಮಾಡಿದ ತಕ್ಷಣ ಹಿಂದೆಲ್ಲ ಹಾಕೋಕ್ಕೆ ನನ್ನ ಮನೆ ಹತ್ರ ಎಲ್ಲ ಇದು ಹಾಡೆಲ್ಲ ಇಟ್ಟಿದ್ರಲ್ಲ, ಕಾಪಿ ರೈಟ್ ಬರುತ್ತೆ ಅಂತ ನನಗೆ ಹಾಕೋದಕ್ಕಾಗಲಿಲ್ಲ. ಮತ್ತು ಆ ಕೆಲಸ ಈ ಕೆಲಸ ಅಂತ ಇದ್ದೇ ಇತ್ತು. ಎಡಿಟ್ ಮಾಡೋದಕ್ಕೆ ಟೈಮೇ ಸಿಗ್ತಾ ಇರಲಿಲ್ಲ. ಈಗ ನಾನು ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. ತುಂಬ ದಿನ ಆದಮೇಲೆ ಲಾಗ್ ಹಾಕ್ತಾ ಇದ್ದಾಳೆ ಅಂತ ಅಂದ್ಕೋಬೇಡಿ. ಹೇಗಿದೆ ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ. ಈಗ ನಾನು ಮಿಕ್ಸಿಗೆಲ್ಲ ಹಾಕ್ಕೊಂಡ್ಬಿಟ್ಟು ರೆಡಿ ಆದಮೇಲೆ ಈಗ ಕಾಳು ಪಲ್ಯಕ್ಕೂ ಇಡ್ತಾಯಿದ್ದೀನಿ. ಪಲ್ಯಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತ ಮಿಕ್ಸಿಗೆಲ್ಲ ನಾನು ಮಸಾಲೆ ಐಟಮ್ ಎಲ್ಲ ಹಾಕ್ಕೊಂಡಿದ್ದೀನಿ. ಈಗ ಪಲ್ಯಕ್ಕೆ ಇಟ್ಬಿಟ್ಟು ಆಮೇಲೆ ನಾನು ನೆಕ್ಸ್ಟ್ ಏನು ಮಾಡಬೇಕಂತ ನೋಡಬೇಕು. ಹಾಗೆ ಲಕ್ಷ್ಮಣ ಹರ್ಷಿತನೂ ಎದ್ದಿದ್ರು, ಅವರು ಒಂದೊಂದು ಕೆಲಸ ಮಾಡ್ತಾಯಿದ್ದಾರೆ. ಎಲ್ಲರೂ ಒಂದೊಂದು ಕೆಲಸ ಮಾಡ್ತಾಯಿದ್ದೀವಿ. ಈಗ ಪಲ್ಯಕ್ಕೂ ರೆಡಿಯಾಗಿದೆ. ಈಗ ಪಲ್ಯನೂ ಇಟ್ಟಿದ್ದೀನಿ. ಇದು ಪಪ್ಪಿಂದು ಹಾಕ್ಲಿಕ್ಕೆ ಕುಕ್ಕರ್ ವಿಶಿಲ್ ಬಂತು, ಇದು ಆಫ್ ಮಾಡಿದ್ದೀನಿ. ಈಗ ಪಲ್ಯದ ಮಾತ್ರ ವಿಶಿಲ್ ಬರಬೇಕು, ಅದು ಬಂದ ತಕ್ಷಣ ಆಫ್ ಮಾಡೋದು. ಅಷ್ಟರೊಳಗೆ ಹೊರಗಡೆ ಕೆಲಸ ಎಲ್ಲ ಮುಗಿಸ್ಕೊಬರೋಣ ಅಂತ ನಾನು ಈ ಪಾತ್ರೆ ಎಲ್ಲನೂ ಆಗಿಂದ ಹಾಗೆ ವಾಶ್ ಮಾಡ್ಕೊಬಿಡ್ತೀನಿ, ಭಾಳ ಇಟ್ಕೊಳ್ಳೋಕೆ ಹೋಗಲ್ಲ.
ಪಾತ್ರೆ ಇದೆ ಅಂದರೆ ಕೆಲಸನೇ ಸಾಗೋದಿಲ್ಲ. ಅದಕ್ಕೋಸ್ಕರ ನಾನು ಆಗಿಂದಾಗೆ ಪಾತ್ರೆನೂ ವಾಶ್ ಮಾಡ್ಕೊಬಿಡ್ತೀನಿ. ನನ್ನ ರೊಟೀನ್ ಮಾತ್ರ ಈ ಥರ ಇರುತ್ತೆ. ನಂದು ಅವಾಗೆ ನಾನು ಪಾತ್ರೆ ವಾಶ್ ಮಾಡ್ಕೋಬೇಕು, ಗ್ಯಾಸ್ ಕಟ್ಟಿನ ಮೇಲೆಲ್ಲ ಅವಾಗೆ ನೀಟ್ ಮಾಡ್ಕೋಬೇಕು. ಈ ಥರ ನಾನು ಕ್ಲೀನ್ ಮಾಡ್ಕೊಬಿಡ್ತೀನಿ. ಈಗ ನಾನು ಅಕ್ಕಿ ಪಾಯಸ ಮಾಡಬೇಕು. ಅಕ್ಕಿ ಪಾಯಸ ಅಂತಾರೆ, ಪೊಂಗಲ್ ಅಂತಾರೆ. ಈಗ ರೆಡಿ ಮಾಡಬೇಕು. ಅದಕ್ಕೋಸ್ಕರ ನಾನು ಡಿಪೋ ಅಕ್ಕಿ ಇರುತ್ತಲ್ವ, ರೇಷನ್ ಅಕ್ಕಿ, ಅದನ್ನು ನೆನಿಡ್ತಾ ಇದ್ದೀನಿ. ಅದನ್ನು ಕ್ಲೀನ್ ಮಾಡಿಕೊಂಡು ನೆನಿಡಬೇಕು. ಅದಕ್ಕೋಸ್ಕರ ಈಗ ನಾನು ನೆನಿಡ್ತಾ ಇದ್ದೀನಿ. ಅದು ಡಿಪೋ ಅಕ್ಕಿಯಿಂದ ಮಾಡಿದ್ರೇ ತುಂಬ ಚೆನ್ನಾಗಿರೋದು. ಮೊದಲೆಲ್ಲ ಬೆಳೀತಿರೋ ಅಕ್ಕಿ ಬರ್ತಾಯಿತ್ತು, ಅದರಲ್ಲಿ ಮಾಡಿದರೆ ತುಂಬ ಟೇಸ್ಟಿಯಾಗೂ ಇರುತ್ತೆ. ಈಗ ಅದು ಅಕ್ಕಿ ಸಿಗಲ್ವಲ್ಲ, ಅದರಿಂದ ಈಗ ಡಿಪೋ ಅಕ್ಕಿಯಲ್ಲೇ ಮಾಡಬೇಕು. ಈಗಾಗಲೇ ಬೆಳ್ಳಗಾಗಿದೆ. ಹೊರಗಡೆ ಹೋಗಿ ನೀರು ಬಿಸಿ ಮಾಡೋದಕ್ಕೆ ಒಲೆ ಹಚ್ಚಬೇಕು. ಅದು ಲಕ್ಷ್ಮಣ ಒಲೆ ಹಚ್ತಾ ಇದ್ದಾನೆ. ಅವರಿಬ್ಬರು ಎದ್ದೇಳೋಷ್ಟರಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡ್ರೆ ಮತ್ತೆ ಉಳಿದಿರೋ ಅಂಥ ಕೆಲಸ ಎಲ್ಲ ಅವ್ರಿಗೂ ಹೇಳ್ತಾನೋ ನಾನು ಮಾಡ್ಕೊಳ್ಬೋದು ಅಂತ. ಈಗ ನಾನು ಮಾಡೋಂಥ ಕೆಲಸ ಎಲ್ಲ ಮಾಡ್ತಾಯಿದ್ದೀನಿ. ನೀರು ಬಿಸಿ ಆಗೋಷ್ಟರಲ್ಲಿ ನೆಲ ಒರೆಸೋದು ಈ ಕೆಲಸ ಎಲ್ಲ ಇರುತ್ತಲ್ಲ, ಅದೆಲ್ಲ ಪೂರೈಸ್ಕೊಳ್ತೀನಿ. ಇನ್ನು ಹರ್ಷಿತನೂ ಎದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಅವಳು ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಮತ್ತೆ ಕಸ ಗುಡಿಸು ಅಂತ ಹೇಳಿದೆ. ಹೊರಗಡೆ ಕಸ ಗುಡಿಸ್ತಾ ಇದ್ದಾಳೆ. ಹಾಗೆ ಲಕ್ಷ್ಮಣು ನೀರು ಬಿಸಿ ಆಗೋದಕ್ಕೆ ಒಲೆ ಹಚ್ತಿದ್ದಾನೆ. ಈ ಥರ ಎಲ್ಲ ಒಂದೊಂದು ಕೆಲಸ ಮಾಡ್ಕೊಳ್ತೀವಿ. ಮುಂದಿನ ದಿನವೇ ನಾನು ಆಗಲೇ ಇದು ಸಗಣಿರೆಲ್ಲ ಹಾಕಿದ್ದೆ. ಈಗೇನು ಗುಡಿಸ್ಬಿಟ್ಟು ನೀರು ಹಾಕಿ ರಂಗೋಲಿ ಹಾಕ್ಬೇಕಷ್ಟೆ. ಹರ್ಷಿತಾ ಗುಡಿಸ್ತಾ ಇದ್ದಾಳೆ. ನಾನು ಹೊರಗಡೆ ಇದೆಲ್ಲ ಕೆಲಸ ಮುಗಿಸ್ಕೊಂಡು ನಾನು ಹೋಗ್ಬಿಟ್ಟು ರಂಗೋಲಿ ಹಾಕಬೇಕು, ನೆಲ ಒರೆಸ್ಬಿಟ್ಟು. ಈಗ ನೆಲ ನೋಡಿ ಈ ಥರ ತ್ಯಾವ ಇದೆ, ಈ ಥರ ಎಲ್ಲ ಇದೆ. ಈಗ ಇದೆಲ್ಲ ಕ್ಲೀನ್ ಮಾಡ್ಕೋಬೇಕು. ಕಡಲೆಬೀಜ ಭಾಳ ಹುರಿದಿಟ್ಟಿದ್ನಲ್ಲ, ಅದನ್ನು ಎತ್ತಿಡ್ತಾ ಇದ್ದೀನಿ. ನಿದ್ದೆ ಇಲ್ವಲ್ಲ, ಅದರಿಂದ ನನ್ನ ಮುಖ ಒಂದು ಸ್ವಲ್ಪ ಊತಾ ಇದೆ. ನನಗೆ ಓಡಾಡೋದು ಭಾಳ ಕೆಲಸ ಆಗಿಬಿಡ್ತು. ಫಂಕ್ಷನ್ಗಳು ಅಲ್ಲಿಗೆ ಅಂತ ಓಡಾಡೋದ್ರಿಂದ ಸರಿಯಾಗಿ ನಿದ್ದೆ ಇಲ್ಲ. ಅದರಿಂದ ನನಗೆ ಮುಖನೇ ಒಂಥರ ಇದೆ. ಈಗ ಹರ್ಷಿತಾ ಹೊರಗಡೆ ಕಸ ಗುಡಿಸ್ತಿದ್ದಾಳೆ. ಲಕ್ಷ್ಮಣು ಒಲೆ ಹಚ್ಬಿಟ್ಟು ನಾನು ನೆಲ ಒರೆಸೋಣ ಅಂತ ಇದೆಲ್ಲ ಎತ್ತಿಟ್ಕೊಂಡು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಅಷ್ಟರೊಳಗೆ ಹಾಲು ತೊಗೊಬಂದ್ವಿ. ಇದೆಲ್ಲ ಈಗ ಕ್ಲೀನ್ ಮಾಡಿಕೊಂಡು ಲಕ್ಷ್ಮಣ ಆಗಲೇ ಕಸ ಗುಡಿಸಿದ್ದಾನೆ ಎಲ್ಲನೂ ಒಳಗೆ ಎಲ್ಲ. ಲಕ್ಷ್ಮಣ ಹಾಲು ತೊಗೊಬಂದು ಇಡ್ತಾ ಇದ್ದಾನೆ. ನಾನು ನೆಲ ಎಲ್ಲ ಒರೆಸ್ಬಿಟ್ಟು ಈಗ ನಾನು ಈ ರಂಗೋಲಿ ಹಾಕೋಣ ಅಂತ ಬಂದೆ. ಹರ್ಷಿತಾ ಕಸ ಗುಡಿಸ್ಬಿಟ್ಟು ಬಾಗಿಲು ತೊಳೆದು ಹರ್ಷಿತಾ ಮತ್ತೆ ಉಳಿದಿರೋ ಕೆಲಸ ಮಾಡ್ಕೊಳ್ತಾಳೆ. ನಾನು ಸಿಂಪಲ್ಲಾಗೆ ರಂಗೋಲಿ ಹಾಕಿದ್ದೀನಿ. ನನಗೆ ದೊಡ್ಡದಾಗಿ ಒಂದು ಡಿಸೈನ್ ಆಗಿ ಆ ಥರ ಏನೂ ರಂಗೋಲಿ ಎಲ್ಲ ಬರಲ್ಲ. ನಾನು ಸಿಂಪಲ್ಲಾಗೆ ಹಾಕ್ತೀನಿ, ಬರುತ್ತೆ ನನಗೆ, ಅಷ್ಟು ಮಾತ್ರ ಹಾಕ್ತೀನಿ ಅಷ್ಟೇ. ನನಗೆ ದೊಡ್ಡದಾಗಿ ಬರುತ್ತೆ ಅಂತ ನಾನೇನು ರಂಗೋಲಿ ಏನು ಹಾಕೋಕ್ಕೆ ಹೋಗಲ್ಲ. ಈಗ ನಾನು ನೀರು ಬಿಸಿಯಾಗಿತ್ತು, ಇನ್ನೇನು ರಂಗೋಲಿ ಹಾಕ್ಬಿಟ್ಟು ನೀರು ಬಿಸಿಯಾಗಿದೆ ಅಂತ ಸ್ನಾನ ಮಾಡ್ಕೊಬಂದೆ. ನಾನು ಫಸ್ಟ್ ಸ್ನಾನ ಮಾಡ್ಕೊಬಂದರೆ ಉಳಿದಿರೋ ಕೆಲಸ ನನಗೆ ನಡೆಯುತ್ತೆ. ಅದಕ್ಕೋಸ್ಕರ ಸ್ನಾನ ಮಾಡ್ಕೊಂಡು ಬಂದೆ. ಇದು ಲಕ್ಷ್ಮಣ ಮುಂದಿನ ದಿನ ನಾನು ಅಲ್ಲಿ ಸಗಣೀರು ಹಾಕ್ಕೊಂಡು ಅಲ್ಲಿ ಗಣೇಶ ಕುಂದ್ರಿಸೋ ಹತ್ರ ಎಲ್ಲ ನಾನು ಅಲ್ಲಿ ಕೆಲಸ ನೋಡ್ಕೊಂಡಿದ್ರೆ ಅವನು ಈ ಥರ ಇದೇನೋ ಚೇಂಗಾ ಅಂತ ಅದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದ. ಅದು ಚೆನ್ನಾಗಿ ಬಂದಿಲ್ಲ, ಅದೆಲ್ಲ ವೇಸ್ಟ್ ಇದು ಮಾಡಿದ್ದಾನೆ. ನಾನು ಅಷ್ಟರೊಳಗೆ ಇನ್ನು ಸ್ನಾನ ಮಾಡ್ಕೊಬಂದಮೇಲೆ ಪಾಯಸ ಮಾಡೋದಕ್ಕಂತ ಒಂದು ಒಲೆ ಮೇಲಿಟ್ಟೆ. ಒಂದು ಒಲೆ ಮೇಲೆ ಪಾಕ ಮಾಡೋದಕ್ಕೆ ಇಟ್ಟಿದ್ದೀನಿ ಅಕ್ಕಿ ಪಾಯಸಕ್ಕೆ. ಈಗ ನಾನು ತಂಬಿಟ್ಟು ಮಾಡೋದಕ್ಕಂತ ಮಿಕ್ಸಿಗೆ ಹಾಕ್ಕೊಳ್ಳೋಕ್ಕೆ ಅಕ್ಕಿ ಹಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ.
ಇಲ್ಲೇ ಅಲ್ಲಿ ಒಳಗೆ ಕಿಚನ್ ಒಳಗೆ ಜಾಗ ಇಲ್ವಲ್ಲ, ಅದಕ್ಕೆ ಇಲ್ಲೇ ಹಾಲಲ್ಲೇ ಕುತ್ಕೊಂಡು ಮಾಡ್ಕೊಳ್ಳೋಣ ಅಂತ ನಾನು ಇಲ್ಲಿಗೆ ಹಾಲಲ್ಲಿ ಕುತ್ಕೊಳ್ಳೋಣ ಅಂತ ಎಲ್ಲ ತೊಗೊಂಡು ಬರ್ತಾಯಿದ್ದೀನಿ. ಬೆಲ್ಲ ಈ ಥರ ಪುಡಿ ಮಾಡಿ ಹಾಕ್ಕೊಳ್ಳೋಣ ಅಕ್ಕಿ ಹಿಟ್ಟಲ್ಲಿ. ಮಿಕ್ಸಿಗೆ ಹಾಕ್ಕೊಂಡ್ರೆ ಜಲ್ದಿ ನುಣ್ಣಗಾಗುತ್ತೆ, ಚೆನ್ನಾಗೂ ಇರುತ್ತೆ. ಇವತ್ತು ನಮ್ಮದು ನಾಗಪ್ಪನ ಹಬ್ಬ, ಗಣೇಶನ ಹಬ್ಬದ ದಿನವೇ ನಮ್ಮದು ನಾಗಪ್ಪನ ಹಬ್ಬ. ಈಗ ನಾವು ಎಲ್ಲ ಮಾಡಿಕೊಂಡು ಹೋಗಿ ನಾವು ದೇವಸ್ಥಾನ ನಾಗರಕಲ್ಲಿಗೆ ಹೋಗ್ಬಿಟ್ಟು ಹಾಲು ಹಾಕ್ಕೊಬರ್ಬೇಕು. ಹುತ್ತ ಇರೋವಂಥ ಜಾಗದಲ್ಲಿ ಹೋಗಿ ಹುತ್ತಕ್ಕೆ ಹಾಕ್ಕೊಬರ್ತಾರೆ. ಇಲ್ಲಿ ನಮ್ಮ ಹುತ್ತ ಇಲ್ಲಲ್ವ, ಅದರಿಂದ ನಾವು ಕಲ್ಲಿದೆ ನಾಗಪ್ಪನ ಕಲ್ಲು, ಅಲ್ಲೋಗಿ ಹಾಲು ಹಾಕ್ಕೊಬರ್ತೀವಿ. ಇಲ್ಲಿ ಎಲ್ಲ ಒಂದೇ ದಿನವೇ ಮಾಡ್ತಾರೆ ನಮ್ಮೂರಲ್ಲಿ, ಆದ್ದರಿಂದ ನಾವು ಅವತ್ತೇ ಮಾಡ್ಕೊಳ್ತೀನಿ. ನಾನು ಮೊದಲು ತಮಿಳ್ನಾಡಲ್ಲಿರಬೇಕಾದ್ರೆಲ್ಲ ಅಮ್ಮ ಯಾವ ಟೈಮಲ್ಲಿ ಮಾಡ್ತಿದ್ರು ಅದೇ ಟೈಮಲ್ಲೇ ನಾನು ಮಾಡ್ತಿದ್ದೆ. ಶ್ರಾವಣ ಸೋಮವಾರ 3ನೇ ಸೋಮವಾರ ಬರ್ತಿತ್ತಲ್ಲ, ಆ ಟೈಮಲ್ಲಿ ನಾನು ಮಾಡ್ಕೊಳ್ತಿದ್ದೆ ಶ್ರಾವಣದಲ್ಲಿ. ಇಲ್ಲಿ ನಾನೊಬ್ಬಳೇ ಮಾಡೋದು ಚೆನ್ನಾಗಿರಲ್ಲ ಅಂತ ಎಲ್ಲರ ಜೊತೆಗೂ ನಾನು ಸೇರಿಸಿ ಮಾಡ್ತಾಯಿದ್ದೀನಿ. ಇಲ್ಲಿ ಯಾರೂ ಮಾಡಲ್ಲ, ಎಲ್ಲ ಗಣೇಶನ ಹಬ್ಬದ ದಿನವೇ ಮಾಡ್ತಾರೆ. ನಾನೊಬ್ಬಳು ಮಾಡಿದರೆ ಏನು ಚೆನ್ನಾಗಿರುತ್ತೆ ಅಂತ ನಾನು ಎಲ್ಲರ ಜೊತೆಗೆ ಮಾಡ್ತಾಯಿದ್ದೀನಿ. ಈಗ ನಾನು ಪಾಯಸಕ್ಕೆ ಇಟ್ಟು ಬಂದೆ. ಇವಾಗ ನಾನು ಇಲ್ಲಿ ತಂಬಿಟ್ಟು ಮಾಡೋದಕ್ಕಂತ ಎಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈಗ ಮಿಕ್ಸಿಗೆ ಹಾಕ್ಕೊಳ್ಳೋಣ ಅಂತ ಎಲ್ಲ ಇಟ್ಕೊಂಡಿದ್ದೀನಿ. ಅಲ್ಲಿ ಇಟ್ಕೊಳ್ಳೋಕ್ಕೆ ಅಲ್ಲಿ ನನಗೆ ಕಂಫರ್ಟ್ ಅನ್ನಿಸ್ತಾ ಇಲ್ಲ. ಮತ್ತು ಹಾಲಲ್ಲೇ ತೊಗೊಬಂದೆಲ್ಲ ಇಟ್ಕೊಂಡು ನಾನು ಹಾಲಲ್ಲೇ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿಗೆ. ನೋಡಿ, ಅಕ್ಕಿ ಪಾಯಸನೂ ರೆಡಿಯಾಗಿದೆ. ಈಗ ಬೆಲ್ಲದ ಪಾಕನೂ ಅಕ್ಕಿ ಪಾಯಸಕ್ಕೆ ಇಟ್ಟಿದ್ನಲ್ವ, ಅದರಲ್ಲೇ ಹಾಕಿದ್ದೀನಿ ಬೆಲ್ಲದ ಪಾಕನೂ, ಅದು ಕುದೀತಾ ಇದೆ. ಈ ಥರ ಒಂದೊಂದು ಕೆಲಸನ ಮಾಡ್ಕೊಬಿಡ್ತೀನಿ. ಹುಡುಗರು ಕೆಲಸ ಅವ್ರ ಕೆಲಸ ಅವ್ರು ಮಾಡ್ತಾರೆ, ನನ್ನ ಕೆಲಸ ಈ ಥರ ಮಾಡಿಬಿಡ್ತೀನಿ. ಈಗೆಲ್ಲ ರೆಡಿ ಮಾಡ್ಕೊಬಿಟ್ಟು ಈಗ ನಾನು ತಂಬಿಟ್ಟು ಕಟ್ತಾ ಇದ್ದೀನಿ. ಕೈ 5 ಮಾತ್ರ ನಾನು ಇಡೀ ಅಂತಾರಲ್ವ, ಆ ಥರ ಕಟ್ಟಿಟ್ಟಿದ್ದೀನಿ ಅಲ್ಲಿ ಎಡೆಗಿಡೋಕ್ಕೆ. ಇನ್ನು ಇದ್ದಿದ್ದೆಲ್ಲ ಉಂಡೆ ಕಟ್ಟಿಟ್ಟಿದ್ದೀನಿ. ಈಗ ಅಕ್ಕಿ ಹಿಟ್ಟಿದ್ದು ತಂಬಿಟ್ಟು ರೆಡಿಯಾಗಿದೆ. ಈಗ ಮತ್ತೆ ನಾನು ಎಳ್ಳಿಂದು ತಂಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹರ್ಷಿತಾ ಕಂಕಣ ರೆಡಿ ಮಾಡಿದ್ದಾಳೆ. ಈಗ ಎಲ್ಲ ಒಂದೊಂದು ಕೆಲಸ ಒಬ್ಬೊಬ್ಬರು ಈ ಥರ ಹರ್ಷಿತಾ ಎಲೆ ಎಲ್ಲ ಎತ್ತಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾಳೆ. ಅಲ್ಲಿ ದೇವಸ್ಥಾನದ ತಗೊಂಡು ಹೋಗೋದೆಲ್ಲ ನಾನು ಅಲ್ಲಿ ಅದು ರೆಡಿ ಆಗೋಷ್ಟರಲ್ಲಿ ನಾನು ಇದೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಮನೆಯವರು ಇನ್ನು ತಮಿಳ್ನಾಡಿಂದ ಬರಲಿಲ್ಲ, ಅವ್ರು ಬರ್ತಾಯಿದ್ದಾರೆ. ಆಗಲೇ ದುರ್ಗದಲ್ಲಿದ್ದೀನಿ ಅಂತ ಹೇಳಿದರು. ಅವ್ರು ಬರೋಷ್ಟರಲ್ಲಿ ಎಲ್ಲ ರೆಡಿ ಮಾಡಿಬಿಟ್ರೆ ನಾವು ಬೇಗ ರೆಡಿ ಆಗಿಬಿಡ್ತೀವಿ. ಅವ್ರು ಬರೋಷ್ಟರಲ್ಲಿ ಅಡುಗೆ ಎಲ್ಲ ರೆಡಿಯಾಗಿದೆ ಅಂದರೆ ನಮಗೆ ಉಳ್ದಿದ್ದ ಕೆಲಸ ಈಗ ದೇವಸ್ಥಾನಕ್ಕೆ ಹೋಗೋಕ್ಕೂ ಈಸಿ ಆಗ್ಬಿಡುತ್ತಂತ ಈ ಥರ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಹರ್ಷಿತಾನು ದೇವ್ರಿಗೆ ಸ್ನಾನ ಮುಗಿಸ್ಕೊಬಂದ್ಲು. ಅವಳು ಸ್ನಾನ ಮುಗಿಸ್ಕೊಬಂದ್ಮೇಲೆ ಈಗ ದೇವ್ರಿಗೆಲ್ಲ ಹೂವು ಎಲ್ಲ ಇಡ್ತಾ ಇದ್ದಾಳೆ. ಒಬ್ಬರೇ ಮಾಡ್ಕೊಳ್ತಾ ಕೂತ್ಕೊಂಡ್ರೆ ಕೆಲಸ ಆಗಲ್ವಲ್ಲ, ಅದರಿಂದ ಒಬ್ಬೊಬ್ಬರೇ ಒಂದು ಕೆಲಸ ಮಾಡ್ಕೊಬಿಟ್ರೆ ಬೇಗನೂ ಆಗುತ್ತೆ. ಮಧ್ಯಾಹ್ನದವರೆಗೂ ಒಬ್ಬರೇ ಮಾಡಿದ್ದೀವಿ ಅಂದರೆ ಮಧ್ಯಾಹ್ನ ಆಗಿಬಿಡುತ್ತೆ. ಒಬ್ಬೊಬ್ಬರೇ ಒಂದು ಕೆಲಸ ಮಾಡ್ಕೊಬಿಟ್ರೆ ಬೇಗನೂ ಆಗಿಬಿಡುತ್ತೆ. ಈಗ ನಾನು ಹರ್ಷಿತಾ ಅದೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ಲು, ನಾನು ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ಲು. ನಾನು ತಂಬಿಟ್ಟು ಕಟ್ಟಿಟ್ಬಿಟ್ಟು ಎಳ್ಳಿಂದ 5 ಇಡಿ ಕಟ್ಟಿಟ್ಟಿದ್ದೀನಿ. ಹಾಗೆ ಅಕ್ಕಿ ಹಿಟ್ಟಿನಾಗೆ 5 ಇಡಿ ಕಟ್ಟಿಟ್ಟಿದ್ದೀನಿ. ಈ ಥರ ಇಡಬೇಕು. ಅಲ್ಲಿ ಪೂಜೆ ಮಾಡೋ ಹತ್ರ ನೋಡಿಸ್ತೀನಿ ಯಾವ ಥರ ಮಾಡ್ತೀವಿ ಅಂತ. ನಿಮ್ಮ ಸೈಡಲ್ಲೆಲ್ಲ ಯಾವ ಥರ ಮಾಡ್ತಾರೆ ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ. ಯಾರ ಊರಲ್ಲಿ ಯಾವ ಥರ ಮಾಡ್ತೀರಾ ಅಂತ. ನಮ್ಮ ಊರ ಕಡೆ ಎಲ್ಲ ಈ ಥರ ಮಾಡ್ತೀವಿ ನಾವು. ಏನೋ ಎಲ್ಲರೂ ಹರ್ಷಿತಾ ಹಾಗೆ ಲಕ್ಷ್ಮಣು ನಮ್ಮ ಮನೆಯವರು ನಾನು ಎಲ್ಲರೂ ಒಂದೊತ್ತಿದ್ದೀವಿ. ಇದು ಒಂದೊತ್ತಿನ ಮೇಲೆ ಮಾಡಬೇಕು, ಅದರಿಂದ ನಾವೆಲ್ಲರೂ ಒಂದೊತ್ತಲ್ಲೇ ಇದ್ದೀವಿ. ಇವರು ನಮ್ಮ ಮನೆ ಪಕ್ಕದಲ್ಲಿದ್ದಾರಲ್ವ, ಅವಕ್ಕ ಬಂದಿದ್ದರು. ಅವ್ರದ್ದು ಎಲ್ಲ ಆಗಾಗಲೇ ಮುಂಚೆ ಆಗಿದೆ ಹಬ್ಬ, ಇವ್ರದ್ದೇನು ಇಲ್ಲ ಹಬ್ಬ. ಹರ್ಷಿತಾ ಡ್ರೆಸ್ ಓಲೆ ಇದು ಕಿವಿ
ಓಲೆ ಎಲ್ಲ ಹುಡ್ಕೊಳ್ತಾ ಇದ್ಲು. ಅದಕ್ಕೆ ಆ ಅಕ್ಕ ಮ್ಯಾಚ್ ಮಾಡಿಕೊಡ್ತಾಯಿದ್ಲು. ಅವರು ಈ ಥರ ಏನಾದರೂ ಕೆಲಸ ಇದ್ದರೆ ಬಂದು ಹೆಲ್ಪ್ ಮಾಡೋದು ಥರ ಎಲ್ಲ ಇರುತ್ತೆ. ನನ್ನ ಅಡುಗೆ ಕೆಲಸ ಎಲ್ಲ ರೆಡಿಯಾಗಿದೆ. ಈಗ ನಂದು ನಮ್ಮ ಮನೆಯವ್ರು ಬರೋದೊಂದೇ ವೆಯ್ಟ್ ಮಾಡ್ತಾಯಿದ್ದೀವಿ. ಈಗ ನಮ್ಮ ಮನೆಯವರು ಬಂದಾಯಿತು. ಹಾಗೆ ಕೋಸಂಬರಿಗೆ ಹೆಚ್ಚಿಡ್ತಾಯಿದ್ದೀನಿ. ನಂದೆಲ್ಲ ರೆಡಿ ಆಯಿತು. ಹರ್ಷಿತಾನು ಈಗ ಅವಳು ಹೋಗ್ಬಿಟ್ಟು ರೆಡಿ ಆಗಿಬಿಡ್ತಾಳೆ. ಈಗ ದೇವಸ್ಥಾನಕ್ಕೆ ತೊಗೊಂಡೋಗೋದೆಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ. ಇನ್ನು ನಾನು ಕೋಸಂಬರಿಗೆ ರೆಡಿ ಮಾಡಿಬಿಟ್ಟು ನಾನು ಈಗ ಹೋಗಿ ಸ್ಯಾರಿ ಉಟ್ಕೊಳ್ಳೋದೊಂದೇ ಇರೋದು. ನಮ್ಮ ಮನೆಯವರು ಸ್ನಾನಕ್ಕೆ ಹೋಗಿದ್ದಾರೆ. ನಮ್ಮ ಮನೆಯವ್ರು ಬಂದ್ರಲ್ವ, ಅದರಿಂದ ಟೀ ಮಾಡಿದ್ದು. ಟೀ ಮಾತ್ರ ಕುಡಿತೀವಿ ಅಷ್ಟೇ, ಊಟ ಏನು ಮಾಡೋದಿಲ್ಲ. ಅವರು ನಿದ್ದೆ ಕಟ್ಕೊಂಡು ಬಂದಿದ್ರ, ಅದರಿಂದ ಟೀ ಮಾಡು, ಸ್ನಾನ ಮಾಡಬೇಕು ಅಂದರು. ಅದಕ್ಕೆ ಹರ್ಷಿತಾ ಟೀ ಮಾಡಿಕೊಟ್ಲು. ನಮ್ಮ ಮನೆಯಲ್ಲಿ ಹರ್ಷಿತಾನು ಮಾಡುತ್ತೆ, ಹಾಗೆ ಲಕ್ಷ್ಮಣನು ಈ ಥರ ಒಬ್ರಿಗೊಬ್ರು ಮಾಡ್ತಿರ್ತಾರೆ. ನಾನು ನೀನು ಅನ್ನೋದೇನಿಲ್ಲ. ಹುಡುಗರು ಮಾಡ್ಬೋದು, ದೊಡ್ಡವರು ಎಲ್ಲರೂ ಮಾಡೋ ಹಂಗೆ ಇದ್ದಾರೆ. ಅದರಿಂದ ಬೇಗನೆ ಕೆಲಸ ಆಗುತ್ತೆ. ಈಗ ಹರ್ಷಿತಾ ರೆಡಿಯಾಗಿದ್ದಾಳೆ. ಹರ್ಷಿತಾಗೆ ನಮ್ಮ ಮನೆಯವರು ಇದ್ದಾರಲ್ಲ, ಅವ್ರ ಅಣ್ಣನ ಮಗಳು ಕೊಡಿಸಿರೋ ಅಂಥ ಡ್ರೆಸ್ಸು. ತಮಿಳ್ನಾಡಲ್ಲಿ ಇದ್ದಾರೆ ಅವರು ನೋಡಿರ್ತೀರ, ಶೋಭಕ್ಕ ಅಂತ. ಅವ್ರ ಗೃಹಪ್ರವೇಶದ ವಿಡಿಯೋ ಮತ್ತು ನಮ್ಮ ಮನೆಯವರು ಶಬರಿಮಲೆಗೆ ಹೋಗ್ಬೇಕಾದ್ರೆ ಅವ್ರು ಬಂದಿರೋ ಅಂಥ ವಿಡಿಯೋ ಎಲ್ಲ ಹಾಕಿದ್ದೀನಿ, ನೋಡಿರ್ತೀರ. ತುಂಬ ಲಾಗಲ್ಲೆಲ್ಲ ಬಂದಿದ್ದಾರೆ ಅವರು. ಅವರು ಕೊಡಿಸಿರೋ ಅಂಥ ತಂಗಿಗೆ ಕೊಡಿಸಿದ್ದಾರೆ. ಹರ್ಷಿತಾಗೆ ನಾನು ಸಿಂಪಲಾಗೆ, ಅವಳಿಗೂ ಏನು ದೊಡ್ಡದಾಗೇನು ಸ್ಟೈಲ್ ಮಾಡ್ತಾಯಿಲ್ಲ. ಹರ್ಷಿತಾಗೆ ಸಿಂಪಲಾಗೆ ರೆಡಿ ಮಾಡಿದ್ದೀನಿ. ಈಗ ಎಲ್ಲ ರೆಡಿ ಆಗಿಬಿಟ್ಟು ಹೊರಡ್ತಾಯಿದ್ದೀವಿ ದೇವಸ್ಥಾನದ ಹತ್ರ. ನಂದು ಈ ಥರ ಇದೆ ನೋಡಿ, ಸಿಂಪಲ್ಲಾಗೆ ಇದೆ ಸ್ಯಾರಿ. ಇದು ಹೊಸ ಸೀರೆನೇ ನಂದು. ಲಕ್ಷ್ಮಣದು ಹೊಸ ಬಟ್ಟೆನೇ, ನಮ್ಮ ಮನೆಯವ್ರದ್ದು ಎಲ್ಲರೂ ಹೊಸ ಬಟ್ಟೆನೇ. ನಾವು ಅಂದ್ಕೊಳ್ದೇ ಹೊಸ ಬಟ್ಟೆ ಆಗಿದ್ದಾವೆ ಎಲ್ಲರಿಗೂ. ಈಗ ದೇವಸ್ಥಾನದ ಹತ್ರ ಬಂದ್ವಿ. ಈ ಹುಡುಗಿ ಗೊತ್ತಾ ಅಲ್ವಾ, ಹಿಂದಿ ಹುಡುಗಿ, ಪಾನಿಪುರಿ ಮಾರ್ತಾರೆ ಅವರು. ನಮ್ಮ ಮನೆ ಪಕ್ಕದಲ್ಲೇ ಇರೋದು. ನಾವು ಮನೆ ಹತ್ರ ಚೆನ್ನಾಗಿ ಅಭ್ಯಾಸ ಆಗಿದ್ದಾಳಲ್ವ, ಬಂದಿದ್ದಾಳೆ. ಅವರಮ್ಮ ಎಲ್ಲ ಬರೋದಿಲ್ಲ, ಅದರಿಂದ ಹುಡುಗಿನ ಕರ್ಕೊಬಂದ್ವಿ. ಇಲ್ಲಿ ಆಂಜನೇಯ ದೇವಸ್ಥಾನ, ಹಾಗೆ ಗಣೇಶನ ದೇವಸ್ಥಾನವೂ ಇದೆ ಅಲ್ವಾ. ಅದ್ರ ಪಕ್ಕದಲ್ಲೇ ನಾಗಪ್ಪನ ಕಲ್ಲು ಇದೆ, ಅಲ್ಲಿ ಪೂಜೆ ಮಾಡ್ಕೊಂಡ್ವಿ. ನೋಡಿ, ಇಲ್ಲೇ ನಾಗಪ್ಪನ ಕಲ್ಲಿರೋದು. ನಮಕ್ಕಿಂತ ಮುಂಚೆ ಬಂದಿರೋರೆಲ್ಲ ಮಾಡ್ತಾಯಿದ್ರು, ಅದಕ್ಕೆ ನಾವು ವೆಯ್ಟ್ ಮಾಡ್ಕೊಂಡು ನಿಂತಿದ್ದೀವಿ. ಹೇಗಿದೆ ನನ್ನ ಸ್ಯಾರಿ ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ. ಇಲ್ಲಿರೋ ಒಂದು 50 ಮನೆಯವರು 60 ಮನೆಯವರೆಲ್ಲ ಇಲ್ಲೇ ಹಾಲು ಹಾಕೋದು. ಅವರು ಹಾಕ್ಕೊಂಡು ಹೋದ್ಮೇಲೆ ನಾನೀಗ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾಗಪ್ಪನ ಕಲ್ಲಿದಾವಲ್ಲ, ಅದಕ್ಕೆ 3 ಸುತ್ತು ನೀರು ಹಾಕ್ಕೊಂಡು ಬಂದು ಆಮೇಲೆ ನಾನು ಪೂಜೆ ಮಾಡ್ತೀನಿ. ನಾನು ಯಾವ ಥರ ರೆಡಿಯಾಗಿದ್ದೀನಿ, ಹೇಗಿದ್ದೀನಿ ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ. ನನ್ನ ಸ್ಯಾರಿ ಹೇಗಿದೆ ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ. ನಾವು ಮಾಡೋಷ್ಟರಲ್ಲಿ ತುಂಬ ಜನನೇ ಬಂದುಬಿಟ್ರು, ಅವಸರವಾಗಿ ಮಾಡಿಬಿಟ್ವಿ. ತುಂಬ ಜನ ಬರ್ತಾನೇ ಇದ್ದರು. ನಾವು ಮಾಡೋಷ್ಟರಲ್ಲಿ ಆಗಲೇ 10:30ಗೆ ನಾವು ಬೇಗ ಮಾಡ್ಕೊಂಡ್ವಿ. ಯಾಕಂದರೆ ಹುಡುಗರು ಒಂದೊತ್ತಿದ್ದಾರೆ, ಮತ್ತು ಅವ್ರಿಗೂ ಹಶ್ವಾಗುತ್ತೆ, ಎಲ್ಲರಿಗೂ ಹಶ್ವು. ಅದರಿಂದ ಬೇಗ ಪೂಜೆ ಮಾಡಿಬಿಟ್ರೆ ಹಾಗೆ ಹೋಗ್ಬಿಡುತ್ತೆ ಅಂತ. ಮತ್ತು ಗಣೇಶನ ಕುಂದ್ರಿಸೋದು, ಅದು ಪೂಜೆ ಇರುತ್ತಲ್ವ, ಅದರಿಂದ ಬೇಗನೆ ಮಾಡಿದ್ವಿ ಎಲ್ಲನೂ. ಈ ಥರ ಎಲ್ಲ ಇಡಬೇಕು. ಅಕ್ಕಿ, ಹಾಗೆ ಕಡಲೆಬೇಳೆ, ಅದು ನೆನೆಸ್ಕೊಂಡು ಬಂದಿರ್ತೀವಿ. ಅದನ್ನು ಹಾಗೆ ಎಲೆ, ಅಡಿಕೆ ಮತ್ತು ತಂಬಿಟ್ಟು, ಎಳ್ಳಿಂದು ಹಾಗೆ ಅಕ್ಕಿ ಹಿಟ್ಟಿನ ತಂಬಿಟ್ಟು, ಹರ್ಷಿತಾ ಕಂಕಣ ಕಟ್ಟಿಟ್ಟಿದ್ಲಲ್ವ ಅದನ್ನು, ಈ ಥರ ಎಲ್ಲ ಇಟ್ಬಿಟ್ಟು ಅರಿಶಿನ ಕುಂಕುಮ ಇಟ್ಬಿಟ್ಟು ಪೂಜೆ ಮಾಡಬೇಕು. ನೋಡಿ, ನಾನು ಬರೋಷ್ಟರಲ್ಲಿ ಆಗಲೇ ಮತ್ತೆ ಬಂದರು. ಈ ಥರ ಒಬ್ರಿಗೊಬ್ರು ಬಂದು ನಿಂತ್ಕೊಂಡು ಮಾಡ್ತಾನೇ ಇದ್ದರು.
ಇವಾಗ ಒಬ್ಬೊಬ್ಬರೇ ಮಾಡಬೇಕಂದ್ರೆ ಆಗಲ್ಲ ಅಂತ ಮೇಲೆ ಮೇಲೆ ಎಲ್ಲರೂ ಮಾಡ್ಕೊಂಡು ಬಂದರು. ಈ ಥರ ಎಲ್ಲ ಹಾಕಿದ ಮೇಲೆ ಮತ್ತೆ ದಾರ ಸುತ್ತಾಕ್ಬೇಕು 3 ಸುತ್ತು. ಒಬ್ಬೊಬ್ಬರೇ ಮಾಡೋದಕ್ಕೆ ಇದೇ ಇಲ್ಲ, ಅಷ್ಟು ಮೇಲೆ ಮೇಲೆ ಬರ್ತಾನೆ ಇದ್ರು. ನಿಮ್ಮ ಕಡೆ ಎಲ್ಲ ಯಾವ ಥರ ಮಾಡ್ತಾರೆ, ಯಾವ ಥರ ಇರುತ್ತೆ ಪೂಜೆ ಅನ್ನೋದು ನನಗೆ ಕಮೆಂಟ್ಸಲ್ಲಿ ಹೇಳಿ. ಅಲ್ಲಿ ಕಂಕಣ ಎಲ್ಲ ಇಟ್ಟಿದ್ದೀವಲ್ಲ, ಅದನ್ನು ಆಮೇಲೆ ಎಲ್ಲರೂ ಒಂದೊಂದು ಕಂಕಣ ಕಟ್ಕೋಬೇಕು. ಈಗ ಅವರೆಲ್ಲ ಪೂಜೆ ಮಾಡ್ಕೊಂಡು ಹೋದ್ಮೇಲೆ ಇವಾಗ ನಾವು ಪೂಜೆ ಮಾಡ್ತಾಯಿದ್ದೀವಿ. ನಾವು ಮನೆಯಲ್ಲಿ ಮಾಡಿರೋಂಥ ಅಕ್ಕಿ ಪಾಯಸ, ಹಾಗೆ ಅನ್ನ, ಮೊಸರು, ಈ ಥರ ಎಲ್ಲ ಎಡೆಗಿಡಬೇಕು. ಏನೂ ಎಂಜಲು ಮಾಡೋಂಗಿಲ್ಲ, ಎಂಜಲು ಮಾಡದೆ ಇಡಬೇಕು. ಇಲ್ಲಾಂದರೆ ಕಿವಿ ನೋವು ಬರುತ್ತೆ. ನಾವೇನಾದ್ರು ತಪ್ಪು ಕೆಲಸ ಮಾಡಿದ್ದೀವಿ ಅಂದರೆ ಕಿವಿ ನೋವು ಬರುತ್ತೆ. ಅದರಿಂದ ಹುಷಾರಾಗೆ ಮಾಡಬೇಕು. ಈಗ ಎಲ್ಲ ನಾನು ಎಡೆ ಹಾಕಿ ಎಲ್ಲ ಆದಮೇಲೆ ಈಗ ನಾನು ಪೂಜೆ ಮಾಡ್ತಾಯಿದ್ದೀನಿ. ಕಾಯಿ ಹೊಡೆದ್ಬಿಟ್ಟು ಹಾಲು ಹಾಕಿ ನಾನು ಪೂಜೆ ನಾನು ಮಾಡ್ತಾಯಿದ್ದೀನಿ ಫಸ್ಟು. ಇಲ್ಲಿ ನಮ್ಮ ಮನೆಯವ್ರು ನಾನೆಲ್ಲಿ ಪೂಜೆ ಎಲ್ಲ ಮುಗಿಸೋಷ್ಟರಲ್ಲಿ ಇಲ್ಲಿ ಆಂಜನೇಯ ದೇವಸ್ಥಾನದಲ್ಲಿ, ಹಾಗೆ ಗಣೇಶನ ದೇವಸ್ಥಾನದಲ್ಲಿ ತೆಂಗಿನಕಾಯಿ ಹೊಡ್ಕೊಂಡ್ಬಂದರು. ಇಲ್ಲಿ ನಾನೆಲ್ಲ ರೆಡಿ ಮಾಡೋಷ್ಟರಲ್ಲಿ ಒಬ್ಬೊಬ್ಬರೇ ಅಂದರೆ ಆಗೋದಿಲ್ಲ. ಅದಕ್ಕಿಂತ ಬೇಗ ಬೇಗ ಅಲ್ಲೊಬ್ರು ಇಲ್ಲೊಬ್ರು ಮಾಡಿಬಿಟ್ರೆ ಬೇಗನೆ ಆಗಿಬಿಡುತ್ತೆ. ಹೇಗಿದೆ ಹರ್ಷಿತಾ ಡ್ರೆಸ್ಸು, ಹರ್ಷಿತಾ ಔಟ್ಫಿಟ್ ಎಲ್ಲ ಹೇಗಿದೆ ಅಂತ ಕಮೆಂಟ್ಸಲ್ಲಿ ಹೇಳಿ. ನನಗಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಹರ್ಷಿತಾ. ಸಿಂಪಲ್ಲಾಗೂ ಇದೆ, ಅವಳಿಗೆ ಕುಚ್ಚೋದು ಆ ಥರ ಏನೂ ಇಲ್ಲ, ತುಂಬ ಚೆನ್ನಾಗಿದೆ, ಅವಳಿಗೆ ಕಂಫರ್ಟಾಗೇ ಇದೆ. ಅವಳೇ ರೆಡಿಯಾಗಿರೋದು, ನಾನೇನು ತಲೆ ಮಾತ್ರ ಬಾಚಿರೋದು ನೋಡಿ. ಅವಳೇ ಮೇಕಪ್ ಮಾಡಿಕೊಂಡು ಕಿವಿ ಓಲೆ ಎಲ್ಲ ಅವಳೇ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದಾಳೆ. ನಾನೇನು ರೆಡಿ ಮಾಡೋದಕ್ಕೇನು ಹೋಗಲಿಲ್ಲ, ತಲೆ ಮಾತ್ರ ಬಾಚಿದ್ದೀನಿ ಅಷ್ಟೇ. ಈಗ ಹರ್ಷಿತಾ ಮಾಡಿ ಆದಮೇಲೆ ಈಗ ನಮ್ಮ ಮನೆಯವರು ಮಾಡ್ತಾಯಿದ್ದಾರೆ. ಈಗೆಲ್ಲ ಒಬ್ಬೊಬ್ಬರೇ ಈ ಥರಕ್ಕೆ ಈಗೆಲ್ಲ ಒಬ್ಬೊಬ್ಬರೇ ಮಾಡಿಬಿಟ್ರೆ ಹಾಗೆ ಹೋಯಿತು. ನಮ್ಮ ಮನೆಯವ್ರದ್ದು ಹೇಗಿದೆ, ಅವ್ರದ್ದು ರಾಮರಾಜ್ ಪಂಚೆ, ರಾಮರಾಜ್ ಶರ್ಟು ಸೆಟ್ಟು ಹಾಗೆ ಬರುತ್ತಲ್ವ, ಅದು ಹೇಗಿದೆ ಅಂತ ಹೇಳಿ. ಇದು ಈಗ ಲಕ್ಷ್ಮಣ ಲಾಸ್ಟಲ್ಲಿ ಎಲ್ಲರದು ಮುಗೀತು. ಲಕ್ಷ್ಮಣ ಹೇಗಿದ್ದಾನೆ ಅಂತ ಹೇಳಿ. ಹಾಸ್ಟೆಲಲ್ಲಿ ಹೋದ್ಮೇಲೆ ತುಂಬಾ ಸಣ್ಣ ಆಗಿಬಿಟ್ಟಿದ್ದಾನೆ. ಓದೋದ್ರ ಮೇಲೆ ಗಮನ ಇಟ್ಬಿಟ್ಟು ತುಂಬಾ ಸಣ್ಣ ಆಗಿದ್ದಾನೆ. ಹೇಗಿದ್ದಾನೆ ಅಂತ ಹೇಳಿ. ನನಗೂ ಹೈಟ್ ಬೆಳೆದ್ಬಿಟ್ಟಿದ್ದಾನೆ, ತುಂಬಾ ಹೈಟ್ ಆಗಿಬಿಟ್ಟಿದ್ದಾನೆ. ಆದರೆ ಏನು ಮಾಡ್ತೀಯ, ಸಣ್ಣ ಆಗಿದ್ದಾನೆ. ಹಾಗೆ ಮನೇಲಿ ಫುಡ್ಡಿಗೂ ಹಾಸ್ಟೆಲ್ ಫುಡ್ಡಿಗೂ ತುಂಬಾ ಡಿಫ್ರೆಂಟ್ ಇರುತ್ತಲ್ವ. ಈಗ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಇನ್ನೇನು ಊಟ ಮಾಡಬೇಕು. ಊಟ ಎಲ್ಲ ಮುಗಿದ್ಮೇಲೆ ನಮ್ಮ ವ್ಲಾಗ್ ನೋಡಿಸ್ತಾ ಇದ್ದೀನಿ. ಊಟ ಮಾಡಬೇಕಾದ್ರೆ ವ್ಲಾಗ್ ತೆಗಿಯೋಕ್ಕಾಗಲಿಲ್ಲ. ಅದೇ ಬಂದಿದ್ರಲ್ವ ಬೆಳಗ್ಗೆ ಅಕ್ಕ, ಅವ್ರ ಮನೆಗೆ ಅವ್ರದ್ದು ಪೂಜೆ ಎಲ್ಲ ಆಗಿತ್ತು. ಅದಕ್ಕೆ ಅವ್ರ ಹಬ್ಬ ಏನು ಮಾಡಿರಲಿಲ್ಲ. ಅದಕ್ಕೆ ಊಟ ಕೊಟ್ಬಾ ಅಂತ ಹರ್ಷಿತಾ ಹಿಂದೆ ಕಟ್ ಕಳಿಸಿದೆ. ಹರ್ಷಿತಾ ಹಾಗೆ ಅವ್ರ ಫ್ರೆಂಡು ಇಬ್ಬರು ತೊಗೊಂಡೋಗಿ ಕೊಡ್ತಾಯಿದ್ದಾರೆ. ಈಗ ಕಿರಣ್ ಸಂಜೆ ಬಂದ, ಬೆಂಗಳೂರಿಂದ ಮುಂಚಿನ ದಿನವೇ ಬಂದಿದ್ದ, ಅಮ್ಮ ಊರಲ್ಲಿದ್ದ. ಇಲ್ಲಿಗೆ ಬೆಳಗ್ಗೆ ಹಾಲು ಹಾಕೋ ಟೈಮಿಗೆ ಅಂದರೆ ಕೆಲಸ ಇದೆ ಆಂಟಿ, ಬರೋದಕ್ಕೆ ಲೇಟ್ ಆಗುತ್ತೆ, ನೀವು ಮಾಡ್ಕೊಳ್ಳಿ, ನಾನು ಸಂಜೆ ಬರ್ತೀನಿ ಅಂತ ಹೇಳ್ದೆ. ಬಂದಮೇಲೆ ರಾಖಿ ಹಬ್ಬದ ದಿನ ಹರ್ಷಿತಾನೂ ಇರಲಿಲ್ಲ, ಹಾಗೆ ಕಿರಣನೂ ಬಂದಿರಲಿಲ್ಲ. ಮೊನ್ನೆ ಕೀರ್ತಿ ಅವರು ಮಗನ ಕೂದಲು ಕಟ್ ಮಾಡೋ ದಿನ ಬರೋಕ್ಕೆ ಹರ್ಷಿತಾ ಅವ್ರು ಬರೋಕ್ಕಾಗಲಿಲ್ಲ. ಈಗ ಕಿರಣ್ ಬಂದಿದ್ನ, ಇಬ್ರಿಗೂ ಲಕ್ಷ್ಮಣ್ಗೆ ಹಾಗೆ ಕಿರಣ್ಗಿಬ್ರಿಗೂ ರಾಖಿ ಕಟ್ತಾ ಇದ್ದಾಳೆ.
ಚಿಕ್ಕ ತಂಗಿ ಅಂತ ತುಂಬಾ ಆಸೆ, ಒಂದು ಸ್ವಲ್ಪ ಮುದ್ದು, ಒಂದು ಸ್ವಲ್ಪ ಎಲ್ಲರಿಗೂ ಒಂದು ಸ್ವಲ್ಪ ಚಿಕ್ಕವಳು ಅಂತ ಆಸೆನೇ. ರಾಖಿ ಎಲ್ಲ ಕಟ್ಟಿ ಮುಗಿಸಿದ್ಲು. ಹಾಗೆ ಅವ್ರ ಅಣ್ಣವ್ರ ಹತ್ರ ಎಲ್ಲ ಆಶೀರ್ವಾದ ತಗೊಂಡು ಅವ್ರಿಗೂ ಮಂಗಳಾರತಿ ಮಾಡಿಬಿಟ್ಟು ಅವರು ಅಣ್ಣವ್ರು ಏನೇನು ಕೊಡ್ತಾರೋ ಇಸ್ಕೊಂಡ್ಲು. ಅದು ವಿಡಿಯೋಲ್ಲಿ ಆ್ಯಡ್ ಆಗಿದೆಯೋ ಏನಂತ ನೋಡಲಿಲ್ಲ, ನೋಡಬೇಕು. ಅದು ಅಕ್ಷತೆ ತೊಗೊಳೋಕ್ಕೆ ಕಿರಣಕ್ಕೆ ದೊಡ್ಡ ಕೈ ಅಲ್ವಾ, ಅದು ತೊಗೊಳಕ್ಕೆ ಬರ್ತಾ ಇರಲಿಲ್ಲ, ಅದಕ್ಕೆ ಎಲ್ಲ ನಗ್ತಾ ಇದ್ವಿ. ಅದೆಲ್ಲ ಆದಮೇಲೆ ಈಗ ಗಣೇಶನ ಕುಂದರ್ಸಿರೋ ಬಂದರು. ಅದು ನಾನು ವೀಡಿಯೋ ಮಾಡಲಿಲ್ಲ, ಮಾಡಿದ್ದಾರೆ, ಆದರೆ ಕಿರಣ್ ಮೊಬೈಲಲ್ಲಿದೆ. ಅದು ನೆಕ್ಸ್ಟ್ ವೀಡಿಯೋಲಿ ಏನಾದರೂ ಸಿಕ್ಕಿದರೆ ನಾನು ಹಾಕ್ತೀನಿ ನಿಮಗೆ. ನಾನು ಹೋಗೋದಕ್ಕಾಗಲಿಲ್ಲ, ಹೋಗೋಂಗಿರಲಿಲ್ಲ, ಅದಕ್ಕೋಸ್ಕರ ಹೋಗಲಿಲ್ಲ. ಅಲ್ಲಿ ಗಣೇಶನ ಕುಂದ್ರಿಸಿ ಬಂದಮೇಲೆ ನಾವು ದೀಪಾವಳಿ ಟೈಮಲ್ಲಿ ತಂದಿರೋ ಅಂಥ ಪಟಾಕಿನ ಉಳಿದಿದ್ದು, ಆ ಪಟಾಕಿ ತೊಗೊಂಡು ಈಗ ಹಚ್ತಾ ಇದ್ದಾರೆ. ಅಲ್ಲಿ ಗಣೇಶನ ಕುಂದ್ರಿಸಿದಾರಲ್ವ, ಈಗ ಪಟಾಕಿ ಎಲ್ಲ ಹಚ್ತಾ ಇದ್ದಾರೆ. ಮಳೆನೂ ಬಂದು ನಿಂತಿತ್ತು. ಮಳೆ ಬರ್ತಾನೇ ಇತ್ತು, ಒಂದು ವಾರದಿಂದ ಬಿಡ್ತಾನೇ ಇರಲಿಲ್ಲ. ಹೆಂಗೋ ಗಣೇಶನ ಕುಂದಿರ್ಸೋ ಟೈಮಲ್ಲಿ ಮಳೆ ನಿಂತಿದೆ. ಈಗ ನೆಕ್ಸ್ಟ್ ಇದು ವ್ಲಾಗ್. ಇಲ್ಲಿ ಸರ್ಕಸ್ ಮಾಡೋ ಅಂಥವ್ರು ಬಂದಿದ್ದರು, ಬಸ್ ಸ್ಟ್ಯಾಂಡಲ್ಲಿ ಬಂದಿದ್ದರು. ಅಲ್ಲಿ ನೋಡೋಣ ಅಂತ ಹೋದ್ವಿ. ನೋಡಿ ಚಿಕ್ಕ ಹುಡುಗಿ ಯಾವ ಥರ ಮಾಡ್ತಾ ಇದ್ದಾಳೆ ಅಂತ. ತುಂಬಾ ಕಷ್ಟ ಈ ಥರ ಎಲ್ಲ ಮಾಡೋದು. ತಟ್ಟೆ ಮೇಲೆ ಹಗ್ಗದ ಮೇಲೆ ತಟ್ಟೆ ಇಟ್ಬಿಟ್ಟು ತಟ್ಟೆ ಮೇಲೆ ಕಾಲು ಇಟ್ಕೊಂಡು ಬರ್ತಾಯಿದ್ದಾಳೆ. ಅದಕ್ಕಿಂತ ಮುಂಚೆ ಎಲ್ಲ ನಡ್ಕೊಂಡು ಬರೋದು, ಹಾಗೆ ಟೈರ್ ಮೇಲೆ ನಡೆಯೋದು, ಇದೆಲ್ಲ ನೋಡಿಸಿದ್ರು. ಆದರೆ ಅದೆಲ್ಲ ವೀಡಿಯೋ ಮಾಡಿಲ್ಲ ಹರ್ಷಿತಾ, ಇದು ಮಾತ್ರ ಮಾಡಿದ್ದು. ತುಂಬ ಕಷ್ಟ ಈ ಥರ ಎಲ್ಲ ಮಾಡೋದು. ಎಲ್ಲ ಸ್ಕಿಡ್ ತುಂಬ ಕಷ್ಟ. ಆದರೂ ಇವರೆಲ್ಲ ಈ ಥರ ಪ್ರಯತ್ನ ಮಾಡ್ತಿರೋದು ತುಂಬಾ ಕಷ್ಟ. ಒಂದೊತ್ತು ಊಟಕ್ಕೋಸ್ಕರ ಎಷ್ಟೆಲ್ಲ ಕಷ್ಟ ಬೀಳ್ತಿದ್ದಾರಲ್ವ. ಹೇಗಿದೆ ಈ ವಿಡಿಯೋ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಹಾಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಪಕ್ಕದಲ್ಲಿರೋಂಥ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿಕೊಂಡು. ಮುಂದೆ ಯಾವುದೇ ವಿಡಿಯೋ ಆದರೂ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಇನ್ನು ಯಾವ ಥರ ವಿಡಿಯೋ ಬೇಕನ್ನೋದು ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಇನ್ನು ಮುಂದೆ ಗಣೇಶನ ವಿಸರ್ಜನೆ ಮಾಡುವಂಥ ವಿಡಿಯೋ, ಇನ್ನು ಮುಂದೆ ಒಳ್ಳೊಳ್ಳೆ ವಿಡಿಯೋ ಎಲ್ಲ ಬರುತ್ತೆ. ಹೀಗೆ ನೋಡ್ತಾ ಇರಿ, ನಿಮಗೆ ಇನ್ನು ಮುಂದೆ ವಿಡಿಯೋ ಎಲ್ಲ ಒಳ್ಳೊಳ್ಳೆ ವಿಡಿಯೋ ಎಲ್ಲ ಬರ್ತಾ ಇರುತ್ತೆ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್, ಟೇಕ್ ಕೇರ್ ಫ್ರೆಂಡ್. ನೆಕ್ಸ್ಟ್ ವಿಡಿಯೋಲಿ